ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಿಟೀಸ್ ಯೂಟ್ಯೂಬ್ ಚಾನಲ್. ತುಂಬ ದಿನಕ್ಕೆ ವ್ಲಾಗ್ ಮಾಡ್ತಿದ್ದೀನಿ. ಈ ಸರಿ ಒಂದು ಫುಡ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಭಾಳ ದಿನ ಆಯಿತು ಯಾವುದು ವ್ಲಾಗು ಮಾಡಿಲ್ಲ, ಕೆಲಸದ ಬ್ಯುಸಿ ಇರೋದ್ರಿಂದ. ಸಂಡೇ ಆಗಿರೋದ್ರಿಂದ ಏನು ಮಾಡೋಣ, ಸಂಡೇ ಆದರೂ ನಿಮಗೆ ವಿಡಿಯೋ ಒಂದು 10 ಮಿನಿಟ್ಸ್ ಒಂದು ವಿಡಿಯೋ ವ್ಲಾಗ್ ಆದರೂ ಬಿಟ್ಟರೆ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಏನು ಮಾಡಿಲ್ಲ ಅಂದ್ಕೊಂಡಿರ್ತೀನಿ. ಇನ್ನು ಮುಂದೆ ಮಂತಿಗೆ 4 ವಿಡಿಯೋ ಆದರೂ ಕನ್ಫರ್ಮು. ಬನ್ನಿ ಏನು ಮಾಡೋಣ ಹೇಳ್ತೀನಿ. ಅಮ್ಮ ಇದ್ದಾರೆ, ಕೇಳೋಣ. ಏನು ಅಡುಗೆ ಅಮ್ಮ? ಟಿಫನ್ ಟಿಫನ್ನು ಮಾವಿನಹಣ್ಣಿನ ಸೀಕರಣೆ, ಪೂರಿ, ಚಟ್ನಿ. ಫೋನ್ ಮಾಡಿಕೊಡು. ಇವತ್ತೇನು ಮಾಡ್ತೆ? ಪೂರಿ, ಹಾಂ ಚಟ್ನಿ, ಹಾಂ ಮಾವಿನಹಣ್ಣಿನ ಸೀಕರಣೆ. ಇದು ಸ್ಯಾಮ್ ಸಮೀರ್ ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡಿದ್ದೆ. ಅವ್ರ ಅತ್ತೆಗಾರು ಮಾಡಿಕೊಡ್ತಾರೆ ಅವರಿಗೆ ಪೂರಿ ಮತ್ತು ಮಾವಿನಹಣ್ಣಿನ ಸೀಕರಣೆ, ಚಟ್ನಿ. ಸಖತ್ತಾಗಿರುತ್ತೆ. ನಾನು ಎಂದೂ ಟ್ರೈ ಮಾಡಿಲ್ಲ, ಇವತ್ತು ಟ್ರೈ ಮಾಡೋಣ ಅಂತ. ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಮೈ ಮಮ್ಮಿ ಎಣ್ಣೆ ಹಾಕೈತೆ. ಓಕೆ, ಸೀಕರಣೆ ರೆಡಿ ಆಗೈತೆ. ಮತ್ತು ಮುಂಚೆ ಅದನ್ನ ತೋರಿಸ್ಬೇಕಾಯ್ತು ನಾನು. నేను ಚಟ್ನಿನ ಅರ್ಧ ಕಾಲಿನ ಒಳಗೆ ತಿಂದು ನಿನಗೆ ಇಷ್ಟ ಒಂದು 4 ಆದ್ರೆ ಸಾಕಲ್ಲ? 4 ಆದ್ರೆ ಸಾಕು. 5 ಕೊಟ್ಟರೆ ತಿಂತೀನಿ. ಪೂರಿ ಯಾವತ್ತೂ ಜಾಸ್ತಿ ನಾನು ಇಷ್ಟಪಡಲ್ಲ. ಈ ಚಪಾತಿ, ಒಂದು ದೋಸೆ ಸಖತ್ ಇಷ್ಟ. ಪೂರಿ ಅಷ್ಟೊಂದು ಲೈಕ್ ಮಾಡಲ್ಲ. ಟಿಫನ್ನೇ ಮಾಡಿಲ್ಲ ಇವಾಗ ಇದೇ ಟಿಫನ್ನು. ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಚೆನ್ನಾಗೈತೆ, ಡಿಫ್ರೆಂಟ್ ಆಗೈತೆ. ಡಿಫ್ರೆಂಟ್ ಆಗೈತೆ. ಎಲ್ಲ ಭಾಳ ಮಾಡ್ತಿದ್ವಿ, ಇತ್ತೀಚೆಗೆ ಮಾಡಿಲ್ಲ ಅಷ್ಟೇ. ನನಗೆ ಗೊತ್ತಿಲ್ಲ ಇದೆಲ್ಲ ಮಾಡ್ತೈತೆ ಅಂತ. ಮಾಡಿದ್ರೆ ಚೆನ್ನಾಗಿರುತ್ತೆ. ಹೋಳಿಗೆಗೆ, ಚಪಾತಿಗೆ, ದೋಸೆಗೆ ತಿಂತಾರೆ. ಪೂರಿಗೆ ಚೆನ್ನಾಗಿರುತ್ತೆ. ಮತ್ತೆ ಇಷ್ಟು ದಿನ ಆದ್ರೂ ಮಾಡ್ಕೊಟ್ಟಿಲ್ಲ. ನಾನು ಕೇಳಿಲ್ಲ ಗೈಸ್. ಮೊನ್ನೆ ವ್ಲಾಗ್ ನೋಡ್ಬೇಕಾದ್ರೆ ನೋಡ್ಕೊಂಡಿನಿ. ಇಷ್ಟು ಸೀಕರಣೆ ತಗೊಂಡ್ಬಿಟ್ರು ಚೆನ್ನಾಗಿ ಅನ್ಕೊಂಡ ಸಗದಾಗಿದೆ. ಏನೋ ಈಟಂಗೆ ಹಂಗೆ ಕರ್ಗಿ ಹೋಗ್ತದೆ. ಇವತ್ತಿದ್ರೆ ಅದೆಲ್ಲ ಫ್ಲೇವರ್ ಎಲ್ಲ ಹಂಗೆ ಬಾಯಿಗೆ ಬರ್ತದೆ. ಸೀಕರಣೆ, ಪೂರಿ, ಒಂಚೂರು ಶುಗರ್ ಇಲ್ಲ. ಫುಲ್ಲು ಮಾವಿನ ಹಣ್ಣು ಸಗದಾಯ್ತು.
ಗೈಸ್ ಏನು ಗೊತ್ತಾ, ವಿಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಆಗ್ತಿಲ್ಲ ಅಂದರೆ ಕೆಲಸ ಹೆವಿ ಆಗ್ಬಿಡ್ತು, ಕಮಿಟ್ಮೆಂಟ್ ಜಾಸ್ತಿ ಆಯಿತು. ಇವಾಗ ನನಗೆ ಇದರಲ್ಲಿ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂದರೆ ಇದಕ್ಕಂತನೇ ಮಾಡಲ್ಲ, ಬಟ್ ಆನ್ ಆಗಿಲ್ಲ ಏನಿಲ್ಲ. ಫೋಕಸ್ ಮಾಡಬೇಕು ಇಷ್ಟೊತ್ತಿಗೆ ಆನ್ ಆಗ್ಬೇಕಾಯ್ತು ಆ್ಯಕ್ಚುಲಿ. ಬಟ್ ಏನು ಮಾಡ್ತೀರಾ, ಟೈಮ್ ಕೊಡ್ತೀನಿ, ಇದಕ್ಕಂತಲೇ ಟೈಮ್ ಕೊಡ್ತೀನಿ. ಸಂಡೇ ಏನೇನಾಗಲಿ ಒಂದು ಶೆಡ್ಯೂಲ್ ಇದು ಮಾಡ್ಕೊತೀನಿ. ಬರೀ ಆ ಕೆಲಸನೇ ಮಾಡಬೇಕಾಗಿ ಬಂದೈತೆ. ಗೈಸ್ ಇದೊಂದು ಸಮಸ್ಯೆ, ಸ್ಟೋರೇಜ್ ಫುಲ್ ಆಗಿ ಇಷ್ಟೊತ್ತು ಡಿಲೀಟ್ ಮಾಡಿ ಅಲ್ಲೇ ರೈಸ್ಗೆ ಬಂದ್ಬಿಟ್ಟಿದ್ದೀನಿ. ಆದರೂ ತಡ್ಕೊಳಕ್ಕಾಗ್ದಂಗೆ ನಿಮಗೆ ಒಂದು ತಿಂದ್ಬಿಟ್ಟಿದ್ದೀನಿ. ಇನ್ನೇನೊಂದು ಸ್ವಲ್ಪ ಸೀಕರಣೆ ಐತೆ, ಸೀಕರಣೆ ಆಡ್ದಂಗೆ ಫಸ್ಟು ಸ್ವೀಟ್ ತಿಂದ್ಬಿಡೋಣ, ಆಮೇಲೆ ಎಡವಟ್ಟ ಮಾಡೋದು ಅದಕ್ಕೆ. ಇವಾಗ ಬೇಕಾರೆ ಇದು ನಮ್ಮ ಚಿಕ್ಕರಿದ್ದಾಗ ಈಗ ಕಲಿಸ್ಕೊಂಡು ಅಷ್ಟು ಕಲಿಸ್ತಿದ್ದೆ. ಚೆನ್ನಾಗಿ ಕಲಿಸ್ಬಿಟ್ಟು ಕಾಣಿಸ್ತಿತ್ತು ಅನ್ಕೊಂತೀನಿ. ಚೆನ್ನಾಗಿ ಕಲಿಸ್ಬಿಟ್ಟು ಅವಾಗ ನಾನು ಹೆಂಗೆ ಅಮ್ಮ ಬೈಯಲ್ಲ, ಹಿಂಗೆಲ್ಲ ಕಲಿಸ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋ, ಯಾಕಂದ್ರೆ ಮಾಡ್ತೀಯ ಅಂತಂದಳ. ಬಿಡ್ತಿರ್ಲಿಲ್ಲ, ನನಗೆ ಹಿಂಗೆ ಇಷ್ಟ, ಹಿಂಗೆ ಕಲಿಸ್ಕೊಂತೀನಿ. ಯಾಕೆ ಹಂಗಂದ್ರೆ ಎಲ್ಲ ಕಲಿಸಿರ್ತಾನು, ಏನೇನೋ ನಾನು ಬಿಟ್ರೆ ಜಾಸ್ತಿ ಆಗಿ ಅಂತ. ಇದಕ್ಕೇನಾಗ್ಬೇಕು ಕೇಳ್ರಿ, ಇವಾಗ ನೀ ಹೇಳೋದೇನು ತೋರಿಸ್ತಿತ್ತು. ತುಪ್ಪ ಗ್ಯಾಸ್, ತುಪ್ಪ ತೋರಿಸಿ, ತುಪ್ಪ ಇದು ಘಮ 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 ತುಪ್ಪ. ಚಟ್ನಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನೀವು ತಿಂದಿದ್ರೆಲ್ಲ ಗೊತ್ತಿಲ್ಲ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಒಯ್ದು ಬಿಟ್ರೆ ಸಾಕು, ಇಷ್ಟೇ ಸಾಕು, ಜಾಸ್ತಿ ಹಾಕಿ ಹೊಡೆದು ಮುಚ್ಚೋದು, ಅಷ್ಟೇ ಸಾಕು. ಸಾಕಾಗಿರುತ್ತೆ. ಇದನ್ನ ಹಾಕೊಂಡು ಹಿಂಗೆ ತಿಂದಿದ್ರೆ, ತುಪ್ಪ ತಿನ್ಬೇಕು ಗೈಸ್, ಸುಮ್ಮನೆ ಡಯಟು ಗೀಟು ಮಾಡೋಣ, ಡಯಟು ತಿನ್ರಿ, ತುಪ್ಪ ತಿಂದ್ರೆ ಭಾಳ ಒಳ್ಳೆಯದು. ಮೂಳೆ ಎಲ್ಲ ಗಟ್ಟಿ ಆಗ್ತವೆ. ಎಲ್ಲ ಕಲಸಿ ಚೆನ್ನಾಗಿ, ಸುಮ್ಮನೆ ತಿಂದಿರಲಿಲ್ಲ, ಉಂಡೆ ಮಾಡ್ತಿದ್ದೆ. ನಾನು ಬೇಜಾರಾದಾಗ ಅಮ್ಮ ಹಿಂಗೆ ಈ ಥರ ಉಂಡೆ ಮಾಡಿ, ಬರೋ ದೊಡ್ಡ ಉಂಡೆ ಸಣ್ಣ ಉಂಡೆ ಅಂತೆಲ್ಲ. ಈಗ ತುಪ್ಪ ಕಾಣ್ತೈತೆ, ತಗಲ್ತೈತೆ. ಚಟ್ನಿ, ಕಾಯಿ ಚಟ್ನಿ. ನನ್ನ ಕಾಯಿ ಚಟ್ನಿಗಿನ್ನ ಕಡಲೆಕಾಯಿ ಚಟ್ನಿ, ಶೇಂಗಾ ಸಖತ್ತಾಗಿರುತ್ತೆ. ಅದನ್ನು ನಾನು ಜಾಸ್ತಿ ಇದ್ನೆ. ಅಮ್ಮಂಗೆ ಅದು ನಾನು ಎಷ್ಟು ಸರಿ ಮಾಡೋಕೆ ಹೇಳಂಗೆ ಅಮ್ಮಂಗೆ ಅದು ನನ್ನ ಟೇಸ್ಟಿಗೆ ಬಂದೇ ಇಲ್ಲ. ಅದು ಮಾಡ್ತಾಳೆ, ಮುಂಚೆ ಎಲ್ಲ ಮಿಕ್ಸಿ ಎಲ್ಲ, ಇವಾಗೆಲ್ಲ ಅವಾಗ ದೊಡ್ಡದು ರುಬ್ಬಗೊಂಡಿತ್ತು.
ಅದ್ರ ಸಕ್ಕದ ಬರೋದು. ನಾನು ಊರಿಗೆ ಬಂದು ಅಜ್ಜಿಗೆ ಮಾಡಿಸ್ಕೊಂತೀನಿ ಕಡ್ಲೆಕಾಯಿ ಚಟ್ನಿ. ಸಕ್ಕದಾಯ್ತು. ಸೂಪರ್ ಸೂಪರ್ ಅಲ್ಲ? ಮತ್ತೆ ಸ್ವಲ್ಪ ಸುಸ್ತಾಗೈತೆ, ರೆಸ್ಟ್ ಗಿಸ್ಟ್ ಮಾಡಿ ಸಂಜೆ ಸಿಗುವ ಚಿಕನ್. ಓಕೆ ಬಾಯ್. ಹಾಯ್ ಗಾಯ್ಸ್, ಇವಾಗ ಮಳೆಗೆ ಹೋಗಿ ಚಿಕನ್ ತಗೊಂಡ್ಬಂದೆ. ಇಲ್ಲೇ ಇಟ್ಟು ನೋಡಿ ಚಿಕನ್ ತಗೊಂಡ್ಬಂದೆ. ಇವಾಗ ಇನ್ನೇನು ಅಮ್ಮ ರೆಡಿ ಮಾಡ್ತೈತೆ. ಕರೆಂಟ್ ಹೋಗೈತೆ, ಫುಲ್ಲು ಮಳೆ, ಟೇಸ್ಟ್ ಫುಲ್ಲು ಮಳೆ. ಈ ಗ್ಯಾಪಲ್ಲಿ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ಒಂದು ಬ್ಯಾಡ್ದಿಂದಿರೋ ವೀಡಿಯೋಗಳು ಇದ್ವು, ಅವನ್ನೆಲ್ಲ ಡಿಲೀಟ್ ಮಾಡಿದೆ. ಕರೆಂಟ್ ಬೇರೆ ಹೋಗಿತ್ತು. ಅಮ್ಮ ಚಿಕನ್ ಸಾಂಬಾರು. ಏನಮ್ಮ? ಚಿಕನ್ ಸಾಂಬಾರು ಮತ್ತೆ ಮುದ್ದೆ, ರೈಸ್, ವೈಟ್ ರೈಸ್. ಚಿಕನ್ ಸಾಂಬಾರು, ಮುದ್ದೆ, ವೈಟ್ ರೈಸ್ ಸಕ್ಕತ್ತಾಗಿ ಮಾಡ್ಕೊತಮ್ಮ. ತುಪ್ಪ ಗಿಪ್ಪ ಹಾಕಿ ತಿಳಿಯೋಣ ಕೆಲವೇ ಕ್ಷಣದಲ್ಲಿ ಏನೇನಾಗಿದೆ ಹಾಲಿ ನೋಡೋಣ. ಆ ಗ್ಯಾಪಲ್ಲಿ ಮಳೆ ಬರೋ ಜಾಗದಲ್ಲಿ ಮಳೆಗೆ ಹೋಗ್ತಾ ಇದೆ. ನನ್ನ ಫೇವ್ರೆಟ್ ಲಿವರ್ ಬೇರೆ ಐತೆ, ಗುಂಡಿಗೆ ಐತೆ, ಸಖತ್ತಾಗಿರುತ್ತೆ. ಇಲ್ಲಿ ಊರಿಗೆ ಇವಾಗ ಜಸ್ಟ್ ಮಾಡಿದ್ದಂಗೆ ಐತೆ. ಕಾಫಿ ಕುಡ್ದೆ. ಕರೆಂಟ್ ಹೋಗಿರೋದ್ರಿಂದ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ಅಷ್ಟು ಆ ಗ್ಯಾಪಿಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ. ಆಗ್ತಾಯಿತ್ತೆ. ಒಂದು ಸ್ವಲ್ಪ ಕಟ್ಟಿಂಗ್ ಆಗಿದ್ಮೇಲೆ ತಿನ್ನೋದೇ. ಏನೇನು ಬೇಕೋ ಡೀಟೇಲಿಂಗ್ ಅದನ್ನ ಮಾತ್ರ ತೋರಿಸ್ತೀನಿ, ಯಾಕಂದರೆ ಪ್ಲೀಸ್ ಸ್ಟೋರೇಜ್ ಇಲ್ಲ ಅಷ್ಟೇ. ಎಸ್ ಅಡಿಗೆ ಎಷ್ಟಿದೆಲ್ಲ ಬಂದ್ಬನ್ನಿ. ಎಷ್ಟಾಯ್ತು? ಏನು ಕತೆ? ಓಕೆ, ಸೂಪರ್ ಸೂಪರ್ ಮಮ್ಮಿ. ಅದ ರೈಸ್ಗೆ ಇಟ್ಟಿದೆ. ಮುದ್ದೆನ? ಮುದ್ದೆ ಮುದ್ದೆ ಮುದ್ದೆ. ಎಸ್, ನನಗೆ ಹೊರಗಡೆ ಒಂದು ಇಂಪಾರ್ಟೆಂಟ್ ಕೆಲಸ ಐತೆ, ಅದನ್ನು ಮುಗಿಸ್ಕೊಂಡು ತಿನ್ಬೇಕಾದ್ರೆ ಹೆಂಗೈತೆ ಅಂತ ರಿವ್ಯೂ ಮಾಡ್ತೀನಿ. ಆಮೇಲೆ ಸಿಗ್ತೀನಿ. ಗೈಸ್, ಏನೋ ಒಂದು ಕೆಲಸ ಇತ್ತು, ಮುಗೀತು. ಜಸ್ಟ್ ಇವಾಗ ಬಂದೆ. ಇವಾಗ ಏನು ಚಿಕನ್ ಸಾಂಬಾರು, ಮುದ್ದೆ, ಅನ್ನ. ಬನ್ನಿ ತಿಳಿಯೋಣ. ನಿಂಬೆಹಣ್ಣು ಎಂಟ್ಕೊಂಡು ನಿಂಬೆಹಣ್ಣು ಒಳ್ಳೆಯದು. ಚಿಕನ್ ಸಾಂಬಾರಿನ ಸೂಪರ್ ಟೇಸ್ಟ್. ಒಂದು ಸಕ್ಕದಾಯ್ತು, ಸೂಪರ್. ಬನ್ನಿ ಊಟ ಮಾಡುವ. ಸೂಪರ್. ಇಸ್ ನಮ್ಮಮ್ಮನ ಕೈ ರುಚಿನೇ ರುಚಿ. ಸಗತ್ತಾಗಿಲ್ಲ. ಚಿಕನ್ ಸಾರು ಚೆನ್ನಾಗಿ ಮಾಡ್ತಾರೆ. ಎಗ್ ಬಿರಿಯಾನಿ ಚೆನ್ನಾಗಿ ಮಾಡಿ. ಒಂದ್ಸರಿ ಎಗ್ ಬಿರಿಯಾನಿ ಮಾಡಿಸ್ತೀನಿ.
ಚಿಕನ್ ಬಿರಿಯಾನಿ ಮಾಡೋದು ಬರಲ್ಲ, ಎಗ್ ಬಿರಿಯಾನಿ ಸಖತ್ ಮಾಡ್ತಾವ. ಈ ಟೈಮ್ ಸಿಗ್ತಿದ್ದಿಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಒಂದು ರೀಲ್ಸ್ ಮಾಡೋಕ್ಕಾಗಿಲ್ಲ. ಮ್ಯಾಕ್ಸಿಮಮ್ 1 ಮಂತ್ ಆಯ್ತು, ಒಂದು ಸಿಂಗಲ್ ವಿಡಿಯೋ ಬಿಟ್ಟಿಲ್ಲ. ಟೈಮೇ ಇಲ್ಲ, ಹಂಗೆ ಎಡವಟ್ಟಾಗ್ಬಿಟ್ಟೈತೆ. ಇನ್ನು ಮುಂದೆ ಏನೋ ನೋಡಿ ಇದಕ್ಕಂತಾನೆ ಒಂದು ಟೈಮ್ ಇಟ್ಟಿಟ್ರೆ ಮಾಡೇ ಮಾಡ್ತೀನಿ, ಬಿಡಲ್ಲ. ಏನೋ ಒಂದು ಮಾಡಬೇಕು. ಸುಮ್ಮನೆ ಇದ್ದರೆ ಆಗಲಿಲ್ಲ ಅಂತ ಪಶ್ಚಾತ್ತಾಪ ಪಡೋದು. ಮಾಡಿದರೆ ಏನಾದ್ರು ಆಗುತ್ತೆ, ಮಾಡಿಲ್ಲ ಅಂದ್ರೆ ಉಂಡ ಮಲಿಕ್ಯ ಹಂಗಾಗುತ್ತೆ. ಬಿಡಲ್ಲ, ಕನ್ಸಿಸ್ಟೆನ್ಸಿಯಿಂದ ಕ್ಲೀನಾಗ ಅಟ್ಲೀಸ್ಟ್ ಮಂತ್ಲಿ 4 ವಿಡಿಯೋ, ವೀಕ್ಲಿ 1 ವಿಡಿಯೋ ಬಿಟ್ರೂ ಏನೋ ಒಂದು ಇದಾಗುತ್ತೆ. ಆಮೇಲೆ ಸ್ವಲ್ಪ ಕೆಲಸದೆಲ್ಲ ಫ್ರೀ ಮಾಡ್ಕೊಂಡ್ಮೇಲೆ ನನಗೂ ಇದಾಗುತ್ತೆ. ತುಂಬ ಜನ ಕೇಳಿದ್ರು, ಯಾಕೆ ವಿಡಿಯೋ ಬಿಡ್ತಿಲ್ಲ, ಏನಾಯ್ತು. ಏನಾಗಿಲ್ಲ, ಕೆಲ್ಸದ ಬ್ಯುಸಿ, ಏನು ಮಾಡೋಕ್ಕಾಗುತ್ತೆ. ನಿಮಗೋಸ್ಕರ ಆದರೂ ಪ್ರೇ ಮಾಡ್ಕೊಂಡು ಮಾಡ್ತೀನಿ. ಇರೋದೇ ಸಬ್ಸ್ಕ್ರೈಬರ್ಸು 281, 281. ಅಷ್ಟರಾಗೂ ನನಗೆ ಕೇಳ್ತಾರಂದ್ರೆ ಏನೋ ಮಾಡ್ತಿದ್ದೀನಿ ಅಂತ ಅಲ್ಲ ಗೊತ್ತಾಗ್ತಿತ್ತು. ಹಿಂಗೆ ಇಲ್ಲಿಗೆ ನಿಲ್ಲಿಸಲ್ಲ, ಮಾಡ್ತೀನಿ, ಕೆಲಸ ಮಾಡಿ ತೋರಿಸ್ತೀನಿ. ಅದಾಕಲ್ಲ, ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ. ನಾನು ಎಷ್ಟಾಗುತ್ತೋ ಅಷ್ಟು ನನಗೆ ಮನೋರಂಜಿಸೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ವಿಡಿಯೋಲಿ ಏನಿಲ್ಲ, ಜಸ್ಟ್ ನನ್ನ ಡೈಲಿ ರೂಟೀನ್ ಹೆಂಗಿರುತ್ತೆ, ಬಟ್ ಅದೇನೋ ಮೀಟಿಂಗ್ ಇತ್ತು, ಅದೆಲ್ಲ ತೋರ್ಸೋಕ್ಕಾಗಿಲ್ಲ. ಮಳೆ ಬಂದಿರೋದು ಸ್ವಲ್ಪ ವಿಡಿಯೋ ಎಡವಟ್ ಆಯಿತು. ಅದು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಮುಂದೆ ವಿಡಿಯೋ ಮಿಸ್ ಆಗಲ್ಲ. ಬಾಯ್.